ಮೊನ್ನೆ ನಡೆದಂಥ ಒಂದು ಬೈಠಕಲ್ಲಿ ನಮ್ಮ ಮುಖಂಡರುಗಳು ಮತ್ತು ಪಕ್ಷದ ಹಿರಿಯ ನಾಯಕರುಗಳು, ಶಾಸಕ ಮಿತ್ರರು ಎಲ್ಲರೂ ಸೇರಿ ರಾಜಕೀಯದ ವಿದ್ಯಮಾನಗಳ ಬಗ್ಗೆಯೂ ಚರ್ಚೆ ಆಗಿದೆ ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಸಮಸ್ಯೆಗಳ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ, ವಿಚ್ ಇಸ್ ರಿಲೇಟೆಡ್ ಟು ಕರ್ನಾಟಕ. ಆ ವಿಚಾರವಾಗಿ ವಕ್ಫನ ಯಶಸ್ಸು ನಮಗೆ ಬಹಳಷ್ಟು ಮಾರ್ಗದರ್ಶನವನ್ನು ಮಾಡಿದೆ. ಬಹಳಷ್ಟು ಕೇಂದ್ರ ಸರ್ಕಾರಕ್ಕೂ ಮತ್ತು ಪಕ್ಷಕ್ಕೂ ಕೂಡ ನಮ್ಮನ್ನು ಇನ್ನೂ ಕೂಡ ಹತ್ತಿರ ತರ್ತಕ್ಕಂಥ ಕೆಲಸ ವಕ್ಫ್ ಮಾಡಿದೆ, ಹೋರಾಟ. ಆ ನಿಟ್ಟಿನಲ್ಲಿ ಆ ವಕ್ಫ್ ಪೂರ್ಣ ಪ್ರಮಾಣದಲ್ಲಿ ಅದು ಅನುಷ್ಠಾನ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಸ್ವಲ್ಪ ಚರ್ಚೆ ಆಯಿತು. ಯಾಕೆಂದರೆ ಈಗಾಗಲೇ JPC ವರದಿ ಮಂಡನೆ ಆಗಿದೆ, ಇನ್ನದು ಬಿಲ್ ಪಾಸ್ ಆಗಬೇಕು. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಆ ನಿಟ್ಟಿನಲ್ಲಿ ಮುಂದಿನ ಒತ್ತಡವನ್ನು ಕೇಂದ್ರ ಸರ್ಕಾರಕ್ಕೆ ಮೇಲೆ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಇದೆ. ಯಾಕಂದರೆ ಅವರು ಕೂಡ ಆ ದೃಷ್ಟಿಕೋನದಲ್ಲಿ ಇದ್ದಾರೆ ಈಗಾಗಲೇ. ಅದು ಬಹಳ ಒಂದು ದೊಡ್ಡ ಆಸ್ತಿಯನ್ನು ಇಡೀ ರಾಷ್ಟ್ರಕ್ಕೂ ಮತ್ತು ನಮ್ಮ ರೈತ ಬಾಂಧವರಿಗೂ ಜನಕ್ಕೂ ಕೂಡ ತಲುಪಿಸುತ್ತೆ ಅನ್ನೋ ಉದ್ದೇಶ ನಮಗಿದೆ. ಅದು ಫೆದರ್ ಇನ್ ಅವರ್ ಕ್ಯಾಪ್ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ, ಜನ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ. ಇನ್ನೊಂದು ಅದೇ ರೀತಿಯಲ್ಲಿ ನಾವು ಇವಾಗ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಇಲ್ಲಿಗಲ್ ಇಮಿಗ್ರೆಂಟ್ಸ್, ನುಸುಳುಕೋರರು, ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಬಂದಿರತಕ್ಕಂಥ ನುಸುಳುಕೋರರು ಏನಿದ್ದಾರೆ, ಸುಮಾರು ನಮ್ಮ ತಿಳುವಳಿಕೆ ಪ್ರಕಾರ ಮತ್ತು ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲೇ ಸುಮಾರು 40 ಲಕ್ಷದಷ್ಟು ಜನ ಇವತ್ತು ಇದ್ದಾರೆ ಅನ್ನೋದನ್ನ ನಾವು ಒಂದು ಪ್ರೈಮರಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಜರ್ನಲಿಸಮ್ಮು ಮತ್ತು ಇನ್ನೊಂದು ಇರ್ತಕ್ಕಂಥವ್ರು ಕೂಡ ಬೇರೆ ಬೇರೆ ನಂಬರ್ಸ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಕೆಲವು ಜಾಗಗಳಲ್ಲಿ ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿದ್ದಾರೆ, ಅದು ವೀಸಾ ಎಕ್ಸ್ಪೈರ್ ಆಗಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಇಲ್ಲಿಗಲ್ ಆಗಿ ಬಂದು ಬೇರೆ ಬೇರೆ ರೂಪದಲ್ಲಿ ಥ್ರೂ ಶ್ರೀಲಂಕಾ, ಥ್ರೂ ಕೇರಳ, ಥ್ರೂ ಪಾಕಿಸ್ತಾನ್, ಥ್ರೂ ನೇಪಾಲ್, ಥ್ರೂ ಮ್ಯಾನ್ಮಾರ್, ಈ ಥರ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಒಳಗಡೆ ಬಂದುಬಿಟ್ಟು ನಮ್ಮ ರಾಜ್ಯಗಳ ಸಮಸ್ಯೆಗಳನ್ನು ದುಗುಣ ಮಾಡಿರ್ತಕ್ಕಂಥದ್ದು ಏನೇನಿದ್ದಾವೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಮತ್ತು ಯಾಕಂದರೆ ದಿಸ್ ಈಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆನೂ ಕೂಡ ಇದು ಚರ್ಚೆ ಆಗ್ತಕ್ಕಂಥ ಸಂದರ್ಭ ಇದೆ. ಈಗಾಗಲೇ ಅಮೇರಿಕ ಇರ್ಬೋದು ಅಥವಾ ಭಾಳಷ್ಟು ರಾಷ್ಟ್ರಗಳು ತಮ್ಮದೇ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ಕೂಡ ತಗೊಂಡಿದ್ದಾರೆ. ಎಸ್ಪೆಷಲಿ ಯುರೋಪಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ. ಮತ್ತು ಅದೇ ರೀತಿಯಲ್ಲಿ ಮಿಡ್ಲ್ ಈಸ್ಟಲ್ಲಿ ಇಸ್ರೇಲ್ ಆ್ಯಂಡ್ ಹಮಾಸ್, ಪ್ಯಾಲೆಸ್ಟೈನ್ ಬಗ್ಗೆನೂ ಕೂಡ ಇದು ಭಾಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಅದ್ರ ಬಗ್ಗೆ ಈಗಾಗಲೇ ಪ್ರೈಮರಿ ಸ್ಟಡೀಸ್ನ ನಾನು ಶುರು ಮಾಡಿದ್ದೀನಿ ಈಗಾಗಲೇ. ಅಂದರೆ ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ ಜೊತೆಗೆ, ರಿಟೈರ್ಡ್ ಸೆಂಟ್ರಲ್ ಇಂಟೆಲಿಜೆನ್ಸಿ ಅವ್ರ ಜೊತೆಗೆ, ಇವ್ರ ಜೊತೆಗೆ ಹೇಗೆ ಇದನ್ನು ನಾವು ಟ್ಯಾಕಲ್ ಮಾಡಬೇಕು, ಹೇಗೆ ನಾವು ಮಾರ್ಗದರ್ಶನ ಮಾಡಬೇಕು. ಇಲ್ಲಾಂದರೆ ದಿಸ್ ವಿಲ್ ಬಿಕಮ್, ಕರ್ನಾಟಕ ವಿಲ್ ಬಿಕಮ್ ಎನ್ ಅದರ್ ಬಾಂಗ್ಲಾದೇಶ್, ವೆಸ್ಟ್ ಬೆಂಗಾಲ್ ಥರ ಇದನ್ನು ಮಾಡಿಬಿಡ್ತಾರೆ. ಬರೀ ಓಟಿಗೋಸ್ಕರನೇ ಇವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಇದರಲ್ಲಿ ಹೋಗಿ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯದ ರಾಜಕೀಯಕ್ಕೆ ಮತ್ತು ನಮ್ಮ ಜನಗಳಿಗೆ ಕುತ್ತು ಬರುತ್ತೆ ಅಂತಕ್ಕಂಥ ಮಾಹಿತಿಗಳು ನಮಗೆ ಗೋಚರ ಆಗ್ತಾ ಇದ್ದಾವೆ. ಯಾಕಂದರೆ ಎಷ್ಟೋ ನಿಮಗೆ ಅರ್ಲಿಯರ್, ಇವಾಗಂತೂ ಯಾವ ಥರದ ಸಮಸ್ಯೆಗಳು ಇಲ್ಲ ಈಗ ಸದ್ಯಕ್ಕೆ, ಆದರೆ ಅರ್ಲಿಯರ್ ಬ್ಲಾಸ್ಟ್ಗಳು ಅಥವಾ ಅರ್ಲಿಯರ್ ನಮಗೆ ಸ್ಲೀಪಿಂಗ್ ಸೆಲ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಎಲ್ಲ ಭಾಳಷ್ಟು ನಿದರ್ಶನಗಳು ಈಗಾಗಲೇ ಇದ್ದಾವೆ. ಈಗಾಗಲೇ ಸ್ಲೀಪಿಂಗ್ ಸೆಲ್ಸ್ ಇದ್ದಾವೆ ಅನ್ನೋ ಮಾಹಿತಿಗಳು ಸರ್ವೇ ಸಾಮಾನ್ಯವಾಗಿ NIAಗೆ ಇರ್ಬೋದು, ನಮಗೆಲ್ಲರಿಗೂ ಕೂಡ ಇದೆ.
ಅಂಡ್ ಅವರೆಲ್ಲರೂ ಕೂಡ ನಮ್ಮ ಸಮಾಜದ ಒಳಗೆ ಬಂದು ಇವಾಗ ನಮ್ಮ ಜೊತೆಗೆ ವೋಟರ್ಸ್ ಆಗಿದ್ದಾರೆ. ಆಧಾರ್ ಕಾರ್ಡ್ ಇಲ್ಲಿಗಲ್ ಆಧಾರ್ ಕಾರ್ಡ್ಸ್ ಇಟ್ಕೊಂಡು ಅವರೆಲ್ಲರೂ ನಮ್ಮ ಜೊತೆಗೇನೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲರನ್ನೂ ಕೂಡ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀಕ್ಷ್ಣವಾಗಿರ್ತಕ್ಕಂಥ ಕ್ರಮವನ್ನ ತಗೋಬೇಕು ಮತ್ತು ಇವರಿಗೆ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಆದೇಶವನ್ನ ಅವ್ರಿಗೆ ಮಾಡಿಸ್ಬೇಕು ಅನ್ನೋದು ಅದ್ರ ಬಗ್ಗೆ ಚರ್ಚೆನ ಈಗಾಗಲೇ ನಾವು ರೆಡಿ ಮಾಡಿದ್ದೀವಿ. ಸೊ ದಟ್ ಈಸ್ ಅವರ್. ಇದ್ರ ಜೊತೆಗೆ ಇನ್ನು ಬೇರೆ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿಕೊಂಡಿದ್ದೀವಿ. ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಬ್ಯಾಂಕ್ರಪ್ಟ್ ಟೋಟಲ್ ಇವತ್ತು ಸಿದ್ದರಾಮಯ್ಯನವರು ಏನೇ ಹೇಳ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಏನೇ ಹೇಳ್ಬೋದು, ಶಿವಕುಮಾರ್ ಅವರು ಏನೇ ಮಾತನಾಡ್ಬೋದು, ನಾನು ಅವರ ರಾಜಕೀಯಕ್ಕೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ದಟ್ ಈಸ್ ಇಮ್ಮೆಟೀರಿಯಲ್. ಬಟ್ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು ನಮಗೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ಸೇ ಮೊನ್ನೆ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟೇ ಉದಾಹರಣೆ. ದೇವರು ಬಂದ್ರೂ ಬೆಂಗಳೂರನ್ನ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂದ್ರೆ ಕಂಡಂತ ಮಾತನಾಡ್ತಕ್ಕಂಥ ವಾಗ್ದಾನ ಕೊಟ್ಟಂತ ನಾನು ಸಿಂಗಾಪುರ್ನ ಮಾಡ್ತೀನಿ ಅಥವಾ ನಾನು ಇದನ್ನ ಒಂದು ಹೈಟೆಕ್ ಸಿಟಿಯಾಗಿ ಮಾಡ್ತೀನಿ ಅಂತಕ್ಕಂಥ ಮಾತುಗಳು ಎಲೆಕ್ಷನ್ ಟೈಮಿಗೆ ಏನು ಮಾತನಾಡಿದ್ರು, ಹಾಗಾದ್ರೆ ಎಲ್ಲಿ ಹೋಯ್ತು? ಹಾಗಾಗಿ ನಿಮ್ಮ ಫ್ರೀ ಬೀಸ್ ಅಥವಾ ಈ ನಿಮ್ಮ 5 ಗ್ಯಾರಂಟಿಗಳನ್ನ ಕೊಡಕ್ಕೆ ಹೋಗಿ ಎಲ್ಲೆಲ್ಲೋ ಏನೇನೋ ಹಾದಿಯನ್ನು ತಪ್ಪಿಟ್ಟು ಸರ್ವೇ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದ ನೀರಾವರಿಗೆ ಮತ್ತು ಅನೇಕ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ರಸ್ತೆಗಳಿರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಇವೆಲ್ಲವೂ ಕೂಡ ಹಾಳಾಗ್ತಾ ಇದ್ದಾವೆ. ಮತ್ತು KSRTC ಮತ್ತು KPTCL ಇವಿಷ್ಟು ಕೂಡ ಕೊಲಾಪ್ಸ್ ಆಗ್ತಾ ಇದ್ದಾವೆ ಕಂಪನಿಗಳು, ಬಿಕಾಸ್ ದೇ ರನ್ ಆನ್ ದೇರ್ ಇನ್ಕಮ್. ಅದೆಲ್ಲವನ್ನೂ ಕೂಡ ಇವತ್ತು ಕೈ ಬಿಟ್ಟುಬಿಟ್ಟು ಜನಸಾಮಾನ್ಯರಿಗೂ ತೊಂದರೆ, ಕಂಪನಿಗಳಿಗೂ ತೊಂದರೆ, ಸರ್ಕಾರಕ್ಕೂ ತೊಂದರೆ. ಸೊ ಮಾರ್ಗ ಹಿಡಿದಿರ್ತಕ್ಕಂಥದ್ದು ಪೂರ್ಣ ತಪ್ಪು ಮಾರ್ಗವನ್ನು ಹಿಡಿದ್ದಾರೆ. ಫ್ರೀ ಬೀಸ್ ಕೊಡಬಾರ್ದು ಅಂತಲ್ಲ, ಫುಡ್ ಸೆಕ್ಯೂರಿಟಿನಲ್ಲಿ ಕೇಂದ್ರ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಕೊಡ್ತೀವಿ, ಹೌಸಿಂಗ್ ಕೊಡ್ತೀವಿ, ಬಟ್ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಮಾರ್ಜಿನ್ ಇದೆ, ಲಿಮಿಟ್ ಇದೆ. ಈ ಲಿಮಿಟ್ನ ದಾಟಿಬಿಟ್ಟು ಇವ್ರು ಹೋಗ್ತಾ ಇರ್ತಕ್ಕಂಥದ್ದು ಏನಿದ್ದಾವೆ ಇವತ್ತು ಹಾದಿ ತಪ್ಪಿದೆ. ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಧೋಗತಿಗೆ ತಗೊಂಡು ಹೋಗ್ತಕ್ಕಂಥದ್ದು 100ಕ್ಕೆ 100 ಗೋಚರ ಆಗುತ್ತೆ, ಸತ್ಯ ಇದೆ. ಹಾಗಾಗಿ ತತ್ಕ್ಷಣ ರಾಜ್ಯ ಸರ್ಕಾರ ಇದನ್ನ ತಿದ್ಕೋಬೇಕು. ಮತ್ತು ಈಗಾಗಲೇ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ವ್ಯಾಖ್ಯಾನ ಮಾಡಿದೆ. ಫ್ರೀ ಬೀಸ್ ಬಗ್ಗೆ ಎಷ್ಟರ ಮಟ್ಟಿಗೆ ಕೊಡಬೇಕು ಎಲೆಕ್ಷನ್ ಟೈಮಿಗೆ. ಈಗಾಗಲೇ ರಾಜ್ಯ ಸರ್ಕಾರ ಅದ್ರ ಮೇಲೆ ಸ್ಕೀಮ್ ಹಾಕೊಂಡು ಕೂತ್ಕೊಂಡಿದೆ. 3-4 ತಿಂಗಳು ಕೊಡೋದು ಬೇಡ, ಜಿಲ್ಲಾ ಪಂಚಾಯತಿ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಬಂದಾಗ ಒಟ್ಟಿಗೆ ಈ ಹಣನ ಕೊಟ್ಟುಬಿಟ್ರೆ ಆ ಹಣ ವೋಟರ್ ಆಗಿ ನಮಗೆ ಕನ್ವರ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಐ ಥಿಂಕ್ ಇದನ್ನ ಮಾಡಕ್ ಹೋಗಿ ಅಥವಾ ಈ ಫ್ರೀ ಬೀಸ್ ನ ವಾಗ್ದಾನ ಮಾಡಕ್ ಹೋಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಡವಿದಾವೆ. ನಾಟ್ ಟೆಲ್ಲಿಂಗ್ ಇದು, ಯಾಕಂದ್ರೆ ಎಲೆಕ್ಷನ್ಗೋಸ್ಕರ ಯಾರ್ಯಾರು ಫ್ರೀ ಬೀಸ್ ಮಾಡ್ತಾರೋ ಜನ ನಮ್ಮಕ್ಕಿಂತನೂ ಕೂಡ ಬುದ್ಧಿವಂತರಿದ್ದಾರೆ. ತಕ್ಕ ಪಾಠವನ್ನ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಡೆಲ್ಲಿ ಈಸ್ ಅನದರ್ ಎಕ್ಸಾಂಪಲ್. ಫ್ರೀ ಬೀಸ್ ನ ಯಾವ ಮಟ್ಟಿಗೆ ಕೊಟ್ಬಿಟ್ಟು ಆಪ್ ಪಾರ್ಟಿ ಇವತ್ತು ಅಧೋಗತಿಗೆ ಹೋಗಿದೆ ಅನ್ನೋದನ್ನ ಕಣ್ಣೆದುರಿಗಿರ್ತಕ್ಕಂಥದ್ದು. ಫ್ರೀ ಬೀಸ್ ಮಾಡೋದಕ್ಕೂ ಅದಕ್ಕೆ ಒಂದು ವ್ಯವಸ್ಥೆ ಇದೆ. APL BPL ಕಾರ್ಡ್ಸ್ಗಳನ್ನ ಇದೆಲ್ಲದನ್ನು ಕೂಡ ಈಗಾಗಲೇ ಒಂದೇ ಸರಿಗೆ ಮೊನ್ನೆ ಹೇಳಿದ್ದಾರೆ 5 kg ಕೊಡಲ್ಲ, ಇನ್ನು 10 kg ಕೊಡ್ತೀವಿ ಅಂತ ಹೇಳಿ. ಅದು ದುಡ್ಡೆಲ್ಲಿದೆಯೋ ಗೊತ್ತಿಲ್ಲ. ಹಾಗಾಗಿ ರೆವಿನ್ಯೂ ಕೂಡ ಇವಾಗ ಕಂಪ್ಲೀಟ್ ಆಗಿ ಇವತ್ತು ಕೊಲಾಪ್ಸ್ ಆಗ್ತಾ ಇದೆ. ಅವರೆಲ್ಲರೂ ಕೂಡ ಇವತ್ತು ಡೆಫಿಷಿಟ್ ಇದ್ದಾರೆ. ಕಲೆಕ್ಷನ್ಸ್ ಆಗ್ತಾ ಇಲ್ಲ, ಕಮರ್ಷಿಯಲ್ ಟ್ಯಾಕ್ಸಸ್ ಕಲೆಕ್ಷನ್ಸ್ ಆಗ್ತಾ ಇಲ್ಲ. ಎಕ್ಸೈಸ್ ಎಲ್ಲ ಅವರು ಕೂಡ ರೇಟ್ನ ಜಾಸ್ತಿ ಮಾಡ್ಕೊಂಡು ಕಲೆಕ್ಷನ್ಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಅಧೋಗತಿಗೆ ಹೋಗಿದೆ. ಸೊ ಈ ತರದ ಅನೇಕ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಮುಂದೆ ತಗೊಂಡು ಹೋಗ್ತಾ ಇವೆಲ್ಲಿಷ್ಟು ಕೂಡ ಮೊನ್ನೆ ಚರ್ಚೆ ಆಗಿರ್ತಕ್ಕಂಥ ವಿಚಾರ. 1 ನೇಷನ್ 1 ಎಲೆಕ್ಷನ್ಸ್ ಚರ್ಚೆ ಆಗಿದೆ. 1 ನೇಷನ್ 1 ಎಲೆಕ್ಷನ್ ಬರಬೇಕು. ಕಾಮನ್ ಸಿವಿಲ್ ಕೋಡ್ ಮತ್ತು ಕಾಮನ್ ಸಿವಿಲ್ ಲಾ ಇದೆರಡೂ ಕೂಡ ಬೇರೆ ಬೇರೆ ಇದೆ. ಹಾಗಾಗಿ ಕಾಮನ್ ಸಿವಿಲ್ ಕೋಡ್ ಏನು, ಕಾಮನ್ ಸಿವಿಲ್ ಲಾ ಏನು, ಯಾವುದನ್ನ ರಾಷ್ಟ್ರ ಇವತ್ತು ಒಪ್ಪಬೇಕಾಗಿದೆ, ಇದ್ರ ಮೇಲೂ ಕೂಡ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಈ ತರ ಅನೇಕ ವಿಚಾರಗಳಲ್ಲಿ ಕಮಿಟಿಲಿ ಕೂತ್ಬಿಟ್ಟು